ಸೇಬು. ಈ ಸೇಬಿನಲ್ಲಿ 3 ವಿಧವನ್ನು ಕಾಣಬಹುದು. ಕೆಂಪು ಸೇಬು, ಹಸಿರು ಸೇಬು ಹಾಗೂ ಹಳದಿ ಸೇಬು. ನಾವು ಹೆಚ್ಚಾಗಿ ಕಾಣುವುದು ಕೆಂಪು ಸೇಬು. ಇದನ್ನು ತಿನ್ನುವುದರಿಂದ ಹಲವಾರು ಉಪಯೋಗಗಳಿವೆ. ಹಾಗಾಗಿ ಬನ್ನಿ ನೋಡೋಣ ಅದು ಯಾವುದೆಂದು. ಪ್ರತಿನಿತ್ಯ ನಮ್ಮ ದಿನಚರಿಯಲ್ಲಿ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಆಗುವ ಪ್ರಯೋಜನಗಳು ಹಲವಾರು. ಹಾಗಾದರೆ ಬನ್ನಿ ನೋಡೋಣ ಏನೆಲ್ಲ ಪ್ರಯೋಜನಗಳಿವೆ. ನಾವು ದಿನನಿತ್ಯ ಸೇಬು ಹಣ್ಣನ್ನು ತಿನ್ನುತ್ತಾ ಬಂದರೆ ದಿನಕ್ಕೆ ಒಂದರ ಹಾಗೆ ನಮ್ಮ ಚರ್ಮದ ಕಾಂತಿ ಎಂದಿಲ್ಲದಂತೆ ಹೊಳೆಯಲು ಪ್ರಾರಂಭಿಸುತ್ತದೆ. ಸ್ನಾಯುಗಳು ತುಂಬ ಬಲವಾಗಿ ಗಟ್ಟಿಯಾಗಿ ಇರುವುದಕ್ಕೂ ಕೂಡ ಈ ಸೇಬು ಸಹಕಾರಿಯಾಗಿದೆ. ಮಸಲ್ಸ್ ತುಂಬ ಗಟ್ಟಿಯಾಗಿರುತ್ತದೆ ಮತ್ತು ಬಾಯಿಯ ಆರೋಗ್ಯಕ್ಕೂ ಕೂಡ ಈ ಸೇಬು ತುಂಬಾ ಸಹಕಾರಿಯಾಗಿದೆ. ಬಾಯಿಯಲ್ಲಿ ಹುಣ್ಣುಗಳಂತಹ ಅಲರ್ಜಿಯಂತಹ ಸಮಸ್ಯೆಗಳು ಕಾಣುತ್ತಿದ್ದರೆ ಸೇಬನ್ನು ತಿನ್ನುವುದರ ಮೂಲಕ ಅದನ್ನು ನಿಯಂತ್ರಿಸಿಕೊಳ್ಳಬಹುದಾಗಿದೆ. ಹಾಗೂ ಹಲ್ಲಿನಲ್ಲಿ ಹಳದಿಗಟ್ಟಿದರೆ ಈ ಸೇಬಿನ ಸೇವನೆಯಿಂದ ಪಿತ್ತಕೋಶದಲ್ಲಿ ಆಗುವ ಕಲ್ಲಿನ ಸಮಸ್ಯೆಯನ್ನು ಕೂಡ ತಡೆಗಟ್ಟಬಹುದಾಗಿದೆ. ಪ್ರತಿನಿತ್ಯ ನಾವು ಸೇಬನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿನ ಕೆಂಪು ರಕ್ತ ಕಣಗಳು ಹೆಚ್ಚಾಗಿ ಉತ್ಪತ್ತಿಯಾಗುತ್ತವೆ ಹಾಗೂ ತುಂಬ ಎನರ್ಜಿಯಾಗಿ ನಾವು ನಮ್ಮ ದಿನವನ್ನು ಕಳೆಯಬಹುದಾಗಿದೆ. ಸೇಬಿನಲ್ಲಿ ಹಲವಾರು ಔಷಧೀಯ ಗುಣಗಳಿವೆ. ಹಾಗಾಗಿ ದಿನಕ್ಕೊಂದು ಸೇಬು ತಿಂದರೆ ನಾವು ವೈದ್ಯರಿಂದ ದೂರ ಇರಬಹುದು ಎಂಬ ಗಾದೆ ಮಾತು ಕೂಡ ಇದೆ. ಹಾಗಾಗಿ ಪ್ರತಿನಿತ್ಯ ಒಂದು ಸೇಬನ್ನು ಸೇವಿಸಿ ಅಂತ ಹೇಳುತ್ತಾ, ಈ ಸೇಬಿನಲ್ಲಿರುವ ವಿಟಮಿನ್ ಎ ಮತ್ತು ಸಿ ನಮ್ಮ ಚರ್ಮಕ್ಕೆ ಹಾಗೂ ಕಣ್ಣಿನ ಕಾಂತಿಗೂ ಕೂಡ ಸಹಕಾರಿಯಾಗಿದೆ. ಕಣ್ಣಿನಲ್ಲಿ ಪೊರೆ ಬೀಳುವುದನ್ನು ಕೂಡ ಈ ಸೇಬು ತಿನ್ನುವುದರ ಮೂಲಕ ತಡೆಯಬಹುದಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿನಿತ್ಯ ನಾವು ಒಂದು ಸೇಬನ್ನು ತಿನ್ನುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು. ಹಾಗಾಗಿ ದಿನಕ್ಕೊಂದು ಸೇಬನ್ನು ತಿನ್ನಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತ, ಹಾಗಾದರೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಲೈಫ್ ಆ್ಯಂಡ್ ವೆಲ್ತ್. ಬಾಯ್ ಬಾಯ್.